ಈ ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ನಮಗೆಲ್ಲರಿಗೂ ಆಶೀರ್ವದಿಸಿದ ಇಲಕಲ್ಲದ ಮಹಾಂತಪ್ಪಗಳ ಶ್ರೀಚರಣಗಳಿಗೆ ವಂದಿಸಿ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಲ್ಲಿ ಮಕ್ಕಳಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ನೀವು ಒಮ್ಮೆ ಪೂರಾ ಭಾಷಣ ಮುಗಿದ್ಮೇಲೆ ಹೊಡೆದ್ಬಿಡ್ರಿ. ಒಂದು ಊರಿತ್ತು. ಆ ಊರಲ್ಲಿ ಇಬ್ಬರು ಗಂಡ ಹೆಂಡತಿ ಒಂದು ಮಗು ಇತ್ತವ್ರಿ. ಆ ಮಗು ಒಂದು 5-6ನೇ ಕ್ಲಾಸ್ ಓದ್ತಿತ್ತು. ಅಪ್ಪ ಕುಡಿದು ಏನೋ ಜಡ್ಡು ಬಂದು ತೀರ್ಕೊಂಡ. ತಾಯಿಯೂ ಸಹಿತ ಏನೋ ರೋಗ ಬಂತು. ತಾಯಿಗೂ ಸಹಿತ ಅಕ್ಕಿ ಸಹಿತ ಹಾಸಿಗೆ ಹಿಡಿದು, ಫಲ ಇಲ್ಲ, ಇರ್ಲಿಕ್ಕೆ ಮನಿನೂ ಇಲ್ಲ, ತಂದೆ ತೀರ್ಕೊಂಡನ. ತಾಯಿ ಆರೋಗ್ಯ ಸರಿ ಇಲ್ಲ. ಈ 5-6ನೇ ಕ್ಲಾಸ್ ಓದೋ ಮಗು ಶಾಲೆಗೆ ಹೋಗ್ತಿತ್ತು. ಬೆಳಿಗ್ಗೆ ಶಾಲೆ 5 ಗಂಟೆಗೆ ಮುಗಿದ ಮೇಲೆ 5 ಗಂಟೆ ಮೇಲೆ ಈ ಬಾರ್ಗಳಿರ್ತಾವಲ್ಲ, ಅಲ್ಲಿ ಕೆಲ್ಸಕ್ಕೆ ಹೋಗ್ತಿತ್ತು. ಆ ಮಗು ಏನ್ ಮಾಡ್ತಿತ್ತು ಅಂದ್ರೆ ಅಲ್ಲಿ ಹೋಗಿ ಟೇಬಲ್ ಒರೆಸೋದು, ಅವ್ರಿಗೇನೋ ತಂದು ಕೊಡೋದು ಮಾಡ್ತಿತ್ತು. ಒಬ್ಬ ಯಾರೋ ದೊಡ್ಡ ಮನುಷ್ಯ ಸಾಯಂಕಾಲ ಬಾರಿಗೆ ಕುಡಿಲಿಕ್ಕೆ ಹೋದಾಗಿ 5ನೇ ಕ್ಲಾಸ್ ಓದೋ ಮಗು ಬಂದು ಆ ಬಾರಿನ ಟೇಬಲ್ ಒರೆಸ್ಲಿಕ್ಕೆ ಅರ್ಬಿ ತಗೊಂಡು ಬಂತು. ಅವನಿಗೆ ನೀರು ಕೊಡಕ್ ಬಂತು. ಆ ಮಗುವಿನ ಮುಖ ನೋಡಿ ಕುಡಿಲಿಕ್ಕೆ ಬಂದಿದ್ನಲ್ಲ, ಅವನಿಗೆ ಅನ್ನಿಸ್ತು. ಅವ ಕುಡಿಲಿಕ್ಕೆ ಬಂದ ಮನುಷ್ಯ ಮಗುವಿಗೆ ಹೇಳ್ದ, ನಿಮ್ಮಂತ ಸಣ್ಣ ಮಕ್ಕಳು ಇಲ್ಲಿ ಬಾರಿಗೆ ಬಂದು ಕೆಲಸ ಮಾಡಬಾರ್ದಪ್ಪ ಅಂತ ಹೇಳ್ದ. ಅವಾಗ 5ನೇ ಕ್ಲಾಸ್ ಓದೋ ಮಗು ಅವನಿಗೇನು ಹೇಳ್ತಂದ್ರ, ನಿಮ್ಮಂತ ದೊಡ್ಡವ್ರು ಇಲ್ಲಿ ಬಾರಿಗೆ ಬರೋದು ಬಿಟ್ಟಿದ್ರ ನಮ್ಮಂತ ಸಣ್ಣ ಮಕ್ಕಳು ಕೆಲಸ ಮಾಡೋ ಪ್ರಶ್ನೆ ಬರ್ತಿದ್ರು. ನಮ್ಮಂತ ಮಕ್ಕಳು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಬಂದಿದ್ದು, ನೀವು ಮೊದಲು ಬಂದಿದ್ದಕ್ಕೆ ನಾವು ಬರ್ಬೇಕಾಗೈತಿಲ್ಲ ಅಂದ್ರೆ ಒಂದು ಮಗು ಹೇಳೋದ್ರೊಳಗೆ ಎಷ್ಟು ಅರ್ಥ ಇದೆ ಅಂದ್ರೆ, ಇದು ಯಾವುದೋ ಒಂದು ಮಂಡಳಿ ಅಥವಾ ಯಾರೋ ಒಬ್ಬರು ಗುರುಗಳು ಹೇಳಿ ತಿಳ್ಕೊಂಡು ಬಿಡುವುದಲ್ಲ, ನಮಗ ಯಾರೋ ಗುರುಗಳಾಗಿ ಹೇಳೋದಲ್ಲ, ನಮ್ಮ ಅರಿವೇ ನಮಗ್ ಗುರು ಆಗ್ಬೋದು. ಈಗ ಭಾಳ ಮಂದಿ ಹೋಗ್ತಿರ್ತಾರೆ, ಹೋಗಿ ಅವ್ರು ಹೇಳ್ತಿರ್ತಾರೆ, ಅವ್ನು ಕರ್ಕೊಂಡು ಹೋಗ್ತಾರೆ ಅವ್ನು ಕರ್ಕೊಂಡು ಹೋಗಿ ಯಾವಾದ್ರ ಗುರುಗಳಿದ್ರೆ ಅವ್ರಿಗೆ ಅಪ್ಪನ ಪಾದ ಗಟ್ಟಿಗೆ ಹಿಡಿ, ಬಿಡ್ತೀನಂತ ಅಪ್ಪನ ಪಾದ ಗಟ್ಟಿಗೆ ಹಿಡಿ. ಅವ 25 ವರ್ಷದಿಂದ ಕುಡ್ಕೊಂಡು ಬಂದಿರ್ತಾನವ. ಅವನಿಗೆ ಹೋಗಿ ಅಪ್ಪನ ಪಾದ ಗಟ್ಟಿಗೆ ಅವ ಬಿಡ್ತಾನ. ಅವ್ರನ್ನ ಗುರುಗಳನ್ನ ಕುಡಿಸಿ ಹೋಗೋ ಪೈಕಿ ಅದಾರ ಅವ್ರು. ನಮ್ದೆಲ್ಲ ಇವ್ರೇನ್ ಬಿಡ್ತಾರೆ ಅಂದ್ರ, ನಮಗೆ ಏನು ಗೊತ್ತಿರ್ಬೇಕು ಅಂದ್ರೆ, ಯಾರೋ ಗುರುಗಳು ಹೇಳಿದ್ದಕ್ಕೆ ಬಿಟ್ಟಿವಿ, ಅಥವಾ ನಮ್ಮ ಮನ್ಯಾಗ ಕಿರಿಕಿರಿ ಮಾಡೋದಕ್ಕೆ ಬಿಟ್ಟಿವಿ, ಅಥವಾ ನಮ್ಮ ಮಕ್ಕಳು ಕಿರಿಕಿರಿ ಮಾಡೋದಕ್ಕೆ ಬಿಟ್ಟಿದ್ವಿ, ನಮ್ಮ ಊರಾಗ ಬಂದ್ ಮಾಡೋದಕ್ಕೆ ಬಿಟ್ಟಿದ್ದೀವಿ ಅಂತ ಬರಬಾರ್ದು. ನನ್ನ ಮನಸ್ಸ ಬಂದ್ ಮಾಡಂತ ಹೇಳೈತಿ, ಅದಕ್ಕೆ ಬಿಟ್ಟಿನಿ ಅಂತ ಬಿಡಬೇಕಷ್ಟೇ. ನಮ್ಮ ಮನಸ್ಸು ನಮಗೆ ಹೇಳಬೇಕು, ಇದರಿಂದ ಒಳ್ಳೇದಾಗುದಿಲ್ಲ ಅಂತ. ಎಷ್ಟು ಮನೆತನಗಳು ಮೊದಲ ಅವ್ರ ಆರೋಗ್ಯ ಹಾಳಾಗ್ತೈತಿ, ಮನೆತನಗಳು ಹಾಳಾಗ್ತೈತಿ. ಮಕ್ಕಳ ಕಣ್ಣಿಟ್ಟು ನೋಡ್ರಿ ಒಂದ್ಸಲ. ಅವು ಸಣ್ಣ ಮಕ್ಕಳು, ಒಬ್ಬ ತಂದೆ ಆದವ ಮಕ್ಕಳಿಗೆ ಹೆಂಗ್ ಕಲಿಸ್ಬೇಕು ಅಂದ್ರ, ಅವ ಮಕ್ಕಳು ಏನಾದ್ರು ದುಶ್ಚಟ ಮಾಡಿದ್ರು ಅಂದ್ರೆ ನನಗೆ ಹೇಳಕ್ ನನಗೊಂದು ನೈತಿಕತೆ ಬೇಕೋ ಬೇಡ. ಈಗ ಇವ ನೋಡಿದ್ರ ಚುಟ್ಟ ಸೇದ್ಕೊಂತ ಕಟ್ಟಿ ಕುಂತಿರ್ತಾನ. ಆ ಹುಡುಗರು ಆಟ ಆಡ್ತಿರ್ತಾವ ಅಂಗಳದಾಗ. ಇವ ಚುಟ್ಟ ಸೇದ್ಕೊಂತ 4-5 ಮಂದಿ ಕರ್ಕೊಂಡು, ಇವ ಚುಟ್ಟ ಸೇದ್ಕೊಂತ ಕಟ್ಟಿ ಮೇಲೆ ಕುಂತಿರ್ತಾನ. ಆ ಹುಡುಗರು ಅಂಗಳದಾಗ ಆಡ್ತಿರ್ತಾವ. ಹಳ್ಳ್ಯಾಗಿದ್ದು ನಡೀತಿತ್ತಿಲ್ಲ, ಕಡ್ಡಿ ಪೆಟ್ಟಿಗಿರುದಿಲ್ಲ. ಅವ ಏನಂತಾನ, ನಿಮ್ಮವ್ವ ಅಲ್ಲಿ ರೊಟ್ಟಿ ಮಾಡಕತ್ತ ನೋಡಿ, ಚುಟ್ಟ ಹೋಗಿ ಹಚ್ಕೊಂಬ ಅಂತ ಕಳಿಸ್ತಾನ. ಅದು ಚುಟ್ಟ ಹಚ್ಕೊಂಡು ಇವು ಹುಡುಗರು ಆಡ್ತಿರ್ತಾವ, ಆಟಕ್ಕೆ ಇಂಟ್ರೆಸ್ಟ್ ಅವ್ರಿಗೆ. ಅವ ಚುಟ್ಟ ತಗೊಂಡು ಹೋಗಿ ಅವ್ರವ್ ಅಡಿಗೆ ಮಾಡೋ ಒಲೆಗೆ ಹಚ್ಕೊಂಡ್ ಅವ್ರ ಅಪ್ಪಕ್ ಕೊಡ್ಬೇಕನ್ನದ್ರಾಗ ನಡವರ್ಕ್ ಪಡಸಲ್ಯಾಗ ಆರ್ತಿರ್ತಿತ್ತು. ಮತ್ ಹೋಗ್ತಾನ, ಮತ್ ತೊಗೊಂಬರದ್ರಾಗ ಅಲ್ಲಿ ಆರ್ತಿರ್ತೈತಿ. ಮತ್ತೆ ಹಚ್ಕೊಂಡು ಬರೋದ್ರಾಗ ಆರ್ತಿತ್ತಲ್ಲ, ಒಂದ್ ಜುರ್ಕಿ ಜಗ್ಗಿ ಅವ್ರ ಅಪ್ಪಕ್ ಕೊಡ್ತಾನ. ಅವ್ರ ಅಪ್ಪ ಹೇಳ್ತಿರ್ತಾನ, ಏನ್ ನೀವು ಓದೋದಿಲ್ಲ ಬರೆಯೋದಿಲ್ಲ,
ಏನ್ ನಿಮಗ್ ಜೀವನ ಅಂದ್ರೆ ಏನಾರ ಗೊತ್ತೈತೇನಂತ ಮಗನಿಗೆ ಬೈತಿರ್ತಾನ. ಏನಂತ ಬೈತಿರ್ತಾನ? ಜೀವನ ಅಂದ್ರೆ ಏನಾರ ಗೊತ್ತೈತೇನ್ ನಿಮಗ್? ಅವ ಮಗ ಮನಸ್ನಾಗ ಅಂತಿರ್ತಾನ, ಅಲ್ಲೇ ಪಡಸಲೆಗ ಗೊತ್ತಾಗೈತಲ್ಲ ನನಗೆ ಜೀವನ ಅಂದ್ರೆ ಏನ್ ಏನು ಕಲಿಸ್ಲಿಕ್ಕೆ ಸಾಧ್ಯ ಐತಿ? ನೀವು ನೋಡ್ರಿ, ನೀವು ಒಂದು ಟೇಬಲ್ ಮೇಲೆ ಒಂದಿಷ್ಟು ಫೋಟೋ ಇಟ್ರಿ, ಒಬ್ಬ ಕ್ರಿಕೆಟರ್ನ ಫೋಟೋ ಹಾಕ್ರಿ, ಒಬ್ಬ ಸಿನಿಮಾ ಸ್ಟಾರ್ ಫೋಟೋ ಹಾಕ್ರಿ, ಒಬ್ಬ ದೊಡ್ಡ ವ್ಯಕ್ತಿದ ಫೋಟೋ ಹಾಕಿ ಎಲ್ಲರ ಫೋಟೋ ಇಟ್ಟು ನಿಂದು ಒಂದು ಫೋಟೋ ಇಡು ಅದ್ರ ಮೇಲೆ ಇಟ್ಟು ನಿನ್ನ ಮಗನಿಗೆ ಕೇಳು, ಇದ್ರಾಗ ನೀ ಯಾರಂಗ ಆಗ್ಬೇಕಂತ ಬಯಸ್ತೀಯಪ್ಪ ಅಂತ ನಿನ್ನ ಮಗನಿಗೆ ಕೇಳು. ಅವ ಒಂದ್ ಹೆಸರು ಮಾತ್ರ ಹೇಳೋದಲ್ಲ, ಅದು ನಿನ್ನ ಫೋಟೋದ್ ಮಾತ್ರ ಹೇಳಂಗಿಲ್ಲ. ಉಳ್ದವ್ರದೆಲ್ಲ ಹೆಸರು ಅವ್ರಂಗ ಆಗ್ಬೇಕಂತ. ಅಂದ್ರೆ ನನ್ನ ಮಗನಿಗೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಯಾರೋ ರೀಲ್ ಮಾಡುವ ಹೀರೋಗಳು, ಸ್ಟಾರ್ಗಳು ಹೀರೋಗಳು ಆಗುವುದಾದ್ರೆ ನನಗೆ ಅಪ್ಪ ಅನ್ನುವ ಶಬ್ದದ ಅರ್ಥನೇ ಉಳಿದಿಲ್ಲ. ಅದಕ್ಕ ಯಾರು ನಿಜವಾದ ಅಪ್ಪ ಅನ್ನುವ ಅರ್ಥ ಎಲ್ಲಿ ಸಾರ್ಥಕತೆ ಆಗ್ತೈತೆ ಅಂದ್ರೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ನಾನು ಹೀರೋ ಆಗಬೇಕಿರ್ಲಿಲ್ಲ ಅಂದ್ರೆ ನಾ ಜೀರೋನ ಆಗ್ತೇನೆ ಅಷ್ಟೇ. ಅದಕ್ಕೆ ಇದನ್ನು ನಾವು ಕಲಿಯೋದು. ಮೊದಲು ನಾನು ಸಂಸ್ಕಾರವಂತ ಆಗ್ಬೇಕು. ಮಕ್ಕಳು ನಾ ಹೇಳ್ದಂಗೆ ಕೇಳೋದಿಲ್ಲ, ಅವ್ರನ್ನ ನಡೆದಂಗೆ ನಡೀತಿರ್ತಾರೆ. ಅದಕ್ಕೆ ನನ್ನ ಮಕ್ಕಳಿಗೆ ಏನಾದ್ರೂ ನೀವೇನು ಭಾಳ ಹೊಲ ಮಾಡೋದು ಬೇಡ, ಮನಿ ಮಾಡೋದು ಬೇಡ, ಮಕ್ಕಳೆಲ್ಲ ಚಲೋ ಅದಾವ, ಓದ್ತಾವ, ಶಾಣೆ ಅದಾವ, ನಿಂದು ಒಂದಿಷ್ಟು ದುಶ್ಚಟ ಬಿಟ್ಟು ಬಿಟ್ರೆ ಸಾಕು, ಅದು ದೊಡ್ಡ ಕೆಲಸ. ಮಕ್ಕಳಿಗೆ ನಾವು ಕಲಿಸುವ ಸಂಸ್ಕಾರ ಆಗ್ತದೆ. ಎಲ್ಲ ಹಿರಿಯರು ಹೇಳಿದ್ರು, ಇಲ್ಲ ಮಠಕ್ಕೆ, ಅವ್ರು ಹೇಳಿದ್ರಲ್ಲ ಮಠಕ್ಕೆ ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳಿದ್ರು. ಒಂದು 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 ಪ್ರಶಸ್ತಿ ಅದನ್ನು ಸ್ವೀಕಾರ ಮಾಡೋದು, ಒಂದು ಪ್ರಶಸ್ತಿ ಯಾವಾಗ ನಿಜವಾಗಿ ಸಾರ್ಥಕತೆ ಆಗ್ತೈತೆ ಅಂದ್ರೆ, ಒಂದು ಪ್ರಶಸ್ತಿ ತಗೊಂಡ್ರೆ ನಾವು ಅಷ್ಟ ಮಠದಾಗ ಒಂದು ದೊಡ್ಡ ಫೋಟೋ ಹಾಕಿಟ್ಕೋಬಹುದಾಗಿತ್ತು ಅಷ್ಟೆ. ಇವತ್ತು ಇಲ್ಲಿಯ ಹೆಣ್ಮಕ್ಳು, ಇಲ್ಲಿಯ ಹಿರಿಯರು ಈ ಊರಿನಲ್ಲಿ ಮಾರ್ತಕ್ಕಂಥ ಸರಾಯಿ ನಿಷೇಧ ಮಾಡಿದ್ರಿಂದ ಎಷ್ಟು ಮನೆಗಳ ತಾಯಂದಿರ ಮಕ್ಕಳ ಮುಖದಲ್ಲಿ ನಗಿ ಬಂದೈತಲ್ಲ, ಯಾರ್ಯಾರ ಮುಖದೊಳಗೆ ನಗಿ ಬಂದೈತಿ ಅಷ್ಟು ಪ್ರಶಸ್ತಿಗಳು ನಮಗೆ ಬಂದಂಗೆ ಒಂದ ಪ್ರಶಸ್ತಿಯಲ್ಲಿ ಇರ್ತದೆ. ಸೊ ಅದಕ್ಕೆ ಇನ್ನೂ ಒಂದು ವಿಶೇಷ ಅಂಶ, ಅವರು ಮಂಡಳಿಯ ಅಧ್ಯಕ್ಷರು ಹೇಳಿದ್ದಾರೆ, ಇದು ಬರೇ ಪ್ರಶಸ್ತಿ ಅಂದ್ರೆ ಅಷ್ಟ ನಿಮಗೊಂದು ಸನ್ಮಾನ ಮಾಡಿ ಹೋಗುದಿಲ್ಲ, ನಿಮ್ಮ ಊರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ಮಂಡಳಿಯಿಂದ. ಅದಕ್ಕೆ ಅವ್ರಿಗೆ ನಂದೊಂದು ಸಲಹೆ ಕೊಟ್ಟಿದ್ದೀನಿ, ಆ 1 ಲಕ್ಷ ರೂಪಾಯಿಯನ್ನ ನಿಮ್ಮೂರ ಹಿರಿಯರು ಮತ್ತು ಶಿಕ್ಷಕರದೊಂದು ಜಾಯಿಂಟ್ ಅಕೌಂಟ್ ಇಟ್ಟು FD ಮಾಡಿಡ್ರಿ, ಮತ್ತು ಪ್ರತಿ ವರ್ಷ ನಿಮ್ಮೂರಿನ ಶಾಲೆಯಲ್ಲಿ SSLC ಒಳಗೆ ಯಾವ ಮಗು ಫಸ್ಟ್ ಬರ್ತೈತಲ್ಲ ಆ ಮಗುವಿಗೆ ಬಂದ್ ಇಂಟ್ರೆಸ್ಟ್ ಆ ಮಗುವಿಗೆ ಕೊಟ್ರೆ ಆ ಮಕ್ಕಳೆಲ್ಲ ಮುಂದೆ ಶಿಕ್ಷಣಕ್ಕೆ ಸಹಾಯ ಆಗ್ತೈತೆ ಅಂತಲೂ ಅವ್ರಿಗೊಂದು ಸಣ್ಣ ಸಲಹೆ ಕೊಟ್ಟಿದ್ದೀನಿ. ಮತ್ತು ಯಾವಾಗಲೂ ಈ ಊರುಗಳೇನದವ ಭಾಳ ಭಕ್ತಿಯ ಊರುಗಳು, ಮತ್ತು ಈ ಊರಿಗೆ ಪ್ರಶಸ್ತಿ ಕೊಡಿಸಿದ್ದು ಭಾಳ ಖುಷಿ ಅನ್ನಿಸ್ತೈತೆ ನಮಗೆ. ಮತ್ತು ಎಲ್ಲರಿಗೆ ಪ್ರಶಸ್ತಿ ಬಂದಿದ್ದೆವು, ಕಾಮನೂರು, ಲೇಬ್ಗೇರಿ, ಬಿನ್ನಾಳು, ಚಿಕ್ಕನಕೊಪ್ಪು ಮತ್ತು ಕುಷ್ಟಗಿ ತಾಲೂಕಿನ ಅಲ್ಲಿಯ ಹಿರಿಯರು ಸಹಿತ, ಅಲ್ಲಿ ಯುವಕರು ಸಹಿತ ಭಾಳ ಶ್ರಮಪಟ್ಟ ಕೆಲಸ ಮಾಡಿದ್ದಾರೆ. ಇಂಥ ಒಳ್ಳೆಯ ಸಂತತಿ, ಸಂತಸದ ಕಾರ್ಯಕ್ರಮಗಳು ಇದನ್ನಾಗಬೇಕು. ಅಧ್ಯಕ್ಷರು ಮತ್ತು ಹಿರಿಯರು ಇದನ್ನು ಬಹಳ ಮುತುವರ್ಜಿ ವಹಿಸಿ ಇದನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಈ ಈ ಹಳ್ಳಿ ಜನರಿಗೆ ಏನು ಇದನ್ನು ಬಂದ್ ಮಾಡ್ಬೇಕಂತ ಏನು ಬುದ್ಧಿ ಬಂದೈತಲ್ಲ, ಇದನ್ನು ಇಲ್ಲಿ ಬರಬಾರ್ದು, ಸ್ವಲ್ಪ ಮ್ಯಾಲಿರೋರಿಗೆ ಬಂದು ಬಿಟ್ರೆ ಕರ್ನಾಟಕ ಉದ್ಧಾರ ಆಗ್ತೈತೆ ಅಷ್ಟೇ. ಇದನ್ನ ಕೆಳಗಿದ್ದವರು ಏನು ಮಾಡಿದ್ರು ಏನಾಗ್ತೈತಿ, ಇದರಿಂದ ಬಹಳ ಹಳ್ಳಿಗಳಿಗೆ ತೊಂದರೆ ಐತಿ ಅನ್ನೋ ಕರುಣೆ ಅದು ಬೇಕಾಗ್ತದೆ. ಆ ದೃಷ್ಟಿಯೊಳಗೆ ಈ ಹಳ್ಳಿಯ ಹಿರಿಯರು, ತಾಯಂದಿರು ಮಾಡಿದ ಕೆಲಸ ಬಹಳ ಸ್ತುತ್ಯವಾಗಿರುವಂಥ. ಮತ್ತು ಇನ್ನೊಂದು ಬಹಳ ಒಂದು ಸೂಕ್ಷ್ಮವಾಗಿ ನಾನು ಗಮನಿಸಿದ ವಿಚಾರ, ಈಗ ಏನು ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಿಯೂ ಸಹಿತ, ಈ ಗುಡಿ ಕಟ್ಟಬೇಕಂತ ಅವ್ರ ಊರಾಗ ಏನು ಸರಾಯಿ ಮಾರ್ತಿರ್ತಾರ, ಸರಾಯಿ ಮಾರೋರಿಗೆ ಅವರ ಅಷ್ಟು ಊರನವ್ರು ಕೂಡಿ ಒಂದು ಪತ್ರದ ಮೇಲೆ ಅಷ್ಟು ಸಹಿ ಮಾಡ್ತಾರೆ ಹಿರಿಯರು, ಇವ್ರಿಗೆ ಪರ್ಮಿಷನ್ ಅಂದ್ರೆ ಇವರ ಒಂದು ಸರ್ಕಾರ ಇದ್ದಂಗೆ. ಹಳ್ಳ ಒಂದು ಊರಾಗ ಯಾವಾಗ ಹಿಂಗೈತಿ, ಅವ್ರು ಯಾರೋ ಕಂಪ್ಲೇಂಟ್ ಮಾಡಿದ್ರು, ಕಂಪ್ಲೇಂಟ್ ಮಾಡಿಂದ ಅವಾಗ ಸರಾಯಿ ಮಾರೋರು ತೋರಿಸಿ, ಇಲ್ಲಿ ನೋಡ್ರಿ ಪತ್ರ ಕೊಟ್ಟಾರ ನೋಡ್ರಿ ಹಿರಿಯರಂತ, ಸರ್ಕಾರದ ಪತ್ರ ತೋರಿಸ್ದಂಗೆ ಅಂದ್ರೆ ಸರ್ಕಾರದ ನಡೆಯೋಲ್ಲ, ಅವರು ನಡೀತಿರ್ತಾವ. ಅಂದ್ರೆ 6 ಲಕ್ಷ 7 ಲಕ್ಷಕ್ಕೆ
ಊರಾಗ ಸರಾಯಿ ಬಿಡ್ ಮಾಡಿ ನೀವು ಗುಡಿ ಕಟ್ಸೋದ್ರಿಂದ ಏನ್ರ ದೇವ್ರು ಪ್ರತ್ಯಕ್ಷ ಆಗ್ತಾನ? ಏನು ವರ ಸಿಗ್ತೈತಿ ನಿಮಗ? ಏನು ಸರಾಯಿ ಬಿಡ್ ಮಾಡಿ ಊರಾಗ ಒಂದು ಕಲ್ಲಿನ ದೇವರು ಕೂರಿಸಿ ಜೀವಂತ ದೇವರುಗಳನ್ನ ಹಾಳು ಮಾಡುವುದಕ್ಕಿಂತ ಗುಡಿ ಬೇಡ, ಆದ್ರೆ ಸರಾಯಿ ಅಂಗಡಿ ಇರಬಾರ್ದು ಊರಾಗ ಅಷ್ಟೇ. ಇದನ್ನ ನೀವು ಕಲಿಬೇಕು. ಗುಡಿ ಏನು ದೇವರು ನಮಗೊಂದು ಚಲೋ ಕಲ್ಲಿನ ಗುಡಿನ ಕಟ್ಸಂತ ಹೇಳುದಿಲ್ಲ, ಅವ ನಮ್ಮ ಹೃದಯದೊಳಗಿದ್ರೆ ಸಾಕು. ಅದಕ್ಕಾಗಿ ಇಂಥ ಏನು ಸಮಾಜಕ್ಕೆ ಹಳ್ಳಿಗಳಿಗೆ ಮಾರಕವಾಗುವಂಥ ಕೆಲಸಗಳದವ, ಅವು ಹಳ್ಳಿಯ ಜನ ಯುವಕರು ಇದ್ರ ಬಗ್ಗೆ ಗಮನ ವಹಿಸಿ, ಅಂದ್ರೆ ಹಳ್ಳಿ ಮುಂದಿನ ಭವಿಷ್ಯಕ್ಕಾಗಿ, ಮಕ್ಕಳ ಭವಿಷ್ಯಕ್ಕಾಗಿ ಇದು ಒಳ್ಳೇದಾಗ್ತದೆ ಅನ್ನುವಂಥ ಮಾತು ಹೇಳಿ, ಆಮೇಲೆ ಇದ್ರಾಗೊಂದು ದೊಡ್ಡ ಎಕನಮಿ ಐತಿ, ಅರ್ಥಶಾಸ್ತ್ರ ಐತಿ. ಏನಂದ್ರೆ ಅವ ದಿವಸ 100-150 ರೂಪಾಯಿ ಕುಡಿಯಾದ ಉಳ್ಸಾಕತ್ನಂದ್ರೆ ಅದು ಎಷ್ಟು ಆರ್ಥಿಕವಾಗಿ ಮನೆಗೆ ಅನುಕೂಲ ಆಗ್ತೈತಿ. ಅದಕ್ಕಾಗಿ ಎಲ್ಲಾ ದೃಷ್ಟಿಯಿಂದಲೂ, ಆರೋಗ್ಯದ ದೃಷ್ಟಿ ಇರಬಹುದು, ಆರ್ಥಿಕ ದೃಷ್ಟಿಯಿಂದ ಇರಬಹುದು, ನೈತಿಕತೆಯ ದೃಷ್ಟಿಯಿಂದ ಇರಬಹುದು, ಗೌರವದ ದೃಷ್ಟಿಯಿಂದ ಇರಬಹುದು, ಇದು ಎಲ್ಲ ದೃಷ್ಟಿಯನ್ನಿಟ್ಟುಕೊಂಡು ಮನುಷ್ಯ ಯಾವುದೇ ಚಟ ಇರಲಿ ಅದನ್ನ ಬಿಡಬೇಕಷ್ಟೆ. ಒಂದು ಸಂಸಾರ ಸುಖವಾಗಿರ್ಬೇಕಾದ್ರೆ ಹೆಣ್ಮಕ್ಳಿಗೆ ಹಠ ಇರಬಾರ್ದು, ಗಂಡು ಮಕ್ಕಳಿಗೆ ಚಟ ಇರಬಾರ್ದು. ಅವ್ರು ಚಟ ಬಿಡ್ಬೇಕು, ಇವ್ರು ಹಠ ಬಿಡ್ಬೇಕು. ಇವೆರಡೂ ಬಿಟ್ರೆ ಸಂಸಾರ ಸುಗಮವಾಗಿ ನಡೀತದೆ. ಅದಕ್ಕೆ ಇದನ್ನು ಕಲಿಯುವುದು ಏನಂದ್ರೆ, ದೇವರಿಗೆ ಗುಡಿಯಾಗ ಹೋಗಿ ದೀಪ ಹಚ್ಚೋದ್ರಿಂದನೇ ಅವ ಏನು ಸಂತೋಷ ಆಗೋದಿಲ್ಲ. ನಮ್ಮಲ್ಲಿರುವ ದುಶ್ಚಟಗಳನ್ನು ನಾವು ಬಿಟ್ರ ದೇವ್ರಂತಾನ, ನೀನು ನಮ್ಮ ಗುಡಿಗೆ ಬರಕ್ಕೆ ಹೋಗೋದು ಬೇಡಪ್ಪ, ನೀ ಇದನ್ನು ಬಿಟ್ಟೆ ಅಂದ್ರೆ ನಿನ್ನ ಮನೆಯ ಜಗಲಿ ಮೇಲೆ ನಾನೇ ದೀಪವಾಗೇ ಇರ್ತೀನಿ ಅಂತ ದೇವರು ಹೇಳ್ತಾನೆ. ಅದಕ್ಕಾಗಿ ಒಳ್ಳೆಯ ವಿಚಾರ ಇಟ್ಕೊಂಡು ಇವರೆಲ್ಲ ನೀವು ಈ ಕಾರ್ಯ ಸದಾ ಮುಂದುವರಿತಿರ್ಬೇಕು. ತಾಯಂದಿರು ಇದು ಯಾವಾಗ ಇಂಥದ್ದು ಮತ್ತೆ ಘಟಿಸ್ತೈತಿ, ತಾಯಂದಿರು ಮುಂದೆ ಬಂದು ಇದನ್ನು ಬಂದ್ ಮಾಡ್ಬೇಕು. ಈ ಉತ್ತರ ಭಾರತದೊಳಗೆ ಒಬ್ಬ ಹೆಣ್ಮಗಳ ಸಂಪತ್ ಪಾಲ್ ಅಂತ, ಈಗ ಕೇಳಿಲ್ಲ, ಅವರು ಊರಾಗ ಹಿಂಗ ಸರಾಯಿ ಮಾಡ್ತಿದ್ರು, ಹೇಳಿದ್ರು ಕೇಳಿಲ್ಲ. ಆಕಿ ಒಂದು 10-15 ಮಂದಿಗೆ ಹೆಣ್ಮಕ್ಳು ಕರ್ಕೊಂಡು ಊರಾಗ ದೊಡ್ಡ ಬಡಿಗೆ ಹಿಡ್ಕೊಂಡ ನಿಂತು ಬಿಡ್ಲ. ಅಂಥವ್ರು 1-2-3 ಊರಾಗ ಸ್ವಲ್ಪ ಬಡಿಬಾರದು, ಹಿಡ್ಕೊಂಡಿರ್ಬೇಕು ಅಷ್ಟ. ನಾ ಹೇಳದ್ ಮಾತು ಗುಲಾಬಿಗೆ ಏನ್ ಮತ್ತೆ ಅಜ್ಜಾರ್ ಹೇಳ್ಯಾರ ಅಂತ ಹೇಳಿ ಮತ್ತೆ ರೆಡಿ ಮಾಡಿ ಇಟ್ಟಿರಿ ನೀವು ಮನೆ. ಇಂಥ ಒಳ್ಳೆ ಕೆಲಸಗಳು ನಡೀಲಿ, ಬಹಳ ಖುಷಿಯಾಗಿದೆ. ನಿಮ್ಮೂರಿನ ಹಿರಿಯರ, ಯುವಕರ ಒಗ್ಗಟ್ಟು ಮತ್ತು ಗಾಂಧಿ ಬಳಗದ ಸಹಕಾರ, ಸಂಯಮ ಮಂಡಳಿಯವರ ಪ್ರೋತ್ಸಾಹ, ಇದೆಲ್ಲದಕ್ಕೂ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದು ನಮಗೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ.